ಮಾತನಾಡು ಮತಿವಂತ ಪ್ರೀತ ಮತಿವಂತ ಪ್ರೀತ ಯಾತಕ್ಕೆ ಮೌನವಾಗಿರುವೆ ಪ್ರಖ್ಯಾತ ಯಾತಕ್ಕೆ ಮೌನವಾಗಿರುವೆ ಪ್ರಖ್ಯಾತ ದುಗುಡ ವಿಪರೀತ ಆಲಿಸಿ ಕೇಳು ಮಾತ ದುಗುಡ ವಿಪರೀತ ಆಲಿಸಿ ಕೇಳು ಮಾತ ಮಾತನಾಡೋ ಮತಿವಂತ ಪ್ರೀತ ಯಾತಕ್ಕೆ ಮೌನವಾಗಿರುವೆ ಪ್ರಖ್ಯಾತ ದುಗುಡ ವಿಪರೀತ ಆಲಿಸಿ ಕೇಳು ಮಾತ ಮಾತನಾಡೋ ಮತಿವಂತ ಪ್ರೀತ ಮಾತನಾಡೋ ಮಾತಾಡು ಸತ್ಬಿಟ್ಟಿದ್ದಾನೆ ಅವ ಅವನಲ್ಲಿ ಮಾತಾಡೋ ಪ್ರಯತ್ನ ಮಾಡ್ತಾ ಇದ್ದಾನೆ ಅದೆಲ್ಲ ಮಾತಾಡಬೇಕಾದ್ರು ನನ್ನಲ್ಲಿ ಓ ಸುಗುಣವಂತ ನಿನ್ನ ದುಗುಡ ವಿಪರೀತವಾಯಿತು ಈ ಕಡೆಗೆ ನೋಡು ನನ್ನಲ್ಲಿ ಮನಮಾಡು ಒಂದೆರಡು ಮಾತಾಡು ಓ ತಮ್ಮ ಮಾತಾಡೋ ಇವನು ತಮ್ಮ ಅನ್ಬೋದಾಯ್ತು ಅವನನ್ನು ನಾ ಬಡಬಡಿಸಿದ್ದೇನೆ ಎಸಗಿದ ತಪ್ಪನ್ನು ಕ್ಷಮಿಸು ಹಾಗಾಗಿ ನನ್ನನ್ನು ಮನ್ನಿಸು ಒಡಗೂಡು ಒಂದು ಮಾತಾಡ ಓ ತರುಣಿ ಕಾಂತನಿ ಯಾರೆಂಬುದು ಕಾಂತನಿ ಯಾರೆಂಬುದು ಕೇಳಿನಿಗೆ ಸಂತೋಷವಾದ ಮಾತು ನಿಂತರನ ಬದಗಿರುವುದು ಯವಾನಿಜ ಎಂದೆಂದು ತಿಳಿದು ಬಿಡು ಅಂತೆ ನೋಡಿದ್ಯಾ ನನ್ನ ಪರಿಸ್ಥಿತಿಯನ್ನ ಕಂಡು ನೀನು ಸಂತೋಷ ಪಡ್ತಾ ಇದ್ದಿ ತಮ್ಮನನ್ನ ಕಳೆದುಕೊಂಡಿದ್ದೇನೆ ಎನ್ನುವಂತ ದುಃಖದಲ್ಲಿ ನಾನಿರುವಂತ ಸಂದರ್ಭ ಯಾರು ಎಂಬ ಹಾಗೆ ಪ್ರಶ್ನೆ ಮಾಡಿ ಈಗ ಅದನ್ನೆಲ್ಲ ಕೇಳುವುದಕ್ಕೆ ಇವನಿಗಾಗಿರುವಂತ ಪರಿಸ್ಥಿತಿಗೆ ಕಾರಣಕರ್ತರು ನೀನೆನ್ನುವುದರ ಅರ್ಥ ಆಗಿದೆ ಅಷ್ಟನ್ನ ಹೇಳುವ ನೀನು ಯಾರು ಎನ್ನುವುದು ಬೇಡ. ಯಾಕೆ? ಸನಾತನ ಎಂಬುದು ಎನ್ನ ಮಾತಿದುವೆ ಬಂದಿರುವೆ ನಿನ್ನರು ಬನ್ನಿಕೊಂಡು ನಿನ್ನರು ನಿನ್ನರು ಬನ್ನಿಕೊಂಡು ನಿನ್ನರು ಬನ್ನಿಕೊಂಡು ಪ್ರತಿದಿನ ಬಂದಿಸಿ ಎನ್ನ ನೀವು ನಿನ್ನರು ಬನ್ನಿಕೊಂಡು ಪ್ರತಿದಿನ ಬಂದಿಸಿ ಎನ್ನ ನೀವು ಬಂದಿರುವುದು ನಾನು ಯುದ್ಧಕ್ಕೆ ನೋಡವೇ ಇಲ್ಲ ನಿನ್ನ ರೂಪನ್ನು ನೋಡಿ ಸಂಪೂರ್ಣವಾಗಿ ತೂತು ಹೋಗಿದ್ದೇನೆ ನನ್ನನ್ನು ಸ್ವೀಕರಿಸಯ್ಯ ನನ್ನನ್ನು ಸ್ವೀಕರಿಸು ಈ ಪರಿಸ್ಥಿತಿಯಲ್ಲಿ ನೀನು ಹೇಳುವುದಕ್ಕೂ ಇಲ್ಲಿ ಆಗಿರುವ ಸಮಸ್ಯೆಗೂ ಪರಿಹಾರ ಕಂಡುಕೊಳ್ಳುವುದಾದ್ರೂ ಹೇಗಿರುವುದು ಬೇಡ. ಅಯ್ಯೋ ಅವನು ಹೇಳಿ ಹೊಟ್ಟು ಹೀಗೆ ಅಯ್ಯೋ ತಮ್ಮನದ್ದು ಬಿಟ್ಟು ಹೇಗಿಲ್ಲೇನು ಹೀಗೆ ಬಿಡ್ತೇನೆ ಎನ್ನುವ ಸಮಯದಲ್ಲಿ ಮೂರ್ಛೆ ಸರಳ ಕೊಡಬೇಡ ಗಡ ಸರಳ ಕೊಡಬೇಡ ಗಡ ನಮ್ಮನು ಶರಣಿರುತ್ತ ಮೊರೆ ಹೊಕ್ಕ ನಾರಿಯನು
ಒಳಗೆ ಕೊಲ್ಲುವುದು ದೊರೆಗಳಿಗ್ಯಾವ ನೀತಿಯಿದು ಕಳ್ಳತನ ಬೇಡ, ಸರಳ ಬಿಡಬೇಡ. ಹೊತ್ತಿಗೆ ಅಂತ ಹೇಳಿದ್ರೆ ತಾಯಿಗೆ ಸಮ. ಅವಳೆ ಅಂತೂ ಕೊಂಡು ಮುಚ್ಚಿಕೊಂಡು ಹೊಡೆಯೋದ್ರೊಳಗೆ ಹೊತ್ತಿಗೆ ಪ್ರಸಂಗ ಅಂತೂ ಬದಲಾಗಲಿಲ್ಲ. ನೀ ತಲೆ ಬಿಸಿ ಮಾಡೋದು ಬೇಡ. ಇಲ್ಲಪ್ಪ, ನೀ ಮೊಲಗೆದ್ದರಿಂದ ಪ್ರಸಂಗ ಹೇಗುಂಟ ಹಾಗೆ ಉಂಟು. ಅವಳಿ ಅಂತದ್ದು ಹೇಳ್ತಾನೆ. ಆದ್ರೆ ಶರಣು ಬಂದವರ ಮೇಲೆ ಸರಳನ್ನ ತೊಡುವುದು ನಮ್ಮಂತ ಕ್ಷತ್ರಿಯರಿಗೆ ಉಚಿತವಾದಂತ ಕಾರ್ಯ ಇದಲ್ಲ. ಮತ್ತೇನ್ ಮಾಡ್ಬೇಕು? ನಿನ್ನನ್ನ ಕಳೆದುಕೊಂಡಿದ್ದೇನೆ ಅನ್ನುವಂತ ದುಃಖದಲ್ಲಿ ನಾನಿದ್ದದ್ದು ಹೌದಾಗಿತ್ತು. ಆದ್ರೆ ಯಾಕೆ ನೋಡು, ಆ ದೇವರ ಕೃಪೆ ನಮ್ಮ ಮೇಲಿದೆ. ಅವಾಗ ಅವ ಹೇಳ್ದ, ಅವಳು ಹಾಗೆ ನೀನು ಮತ್ತೆ ಹಾಗೆ ಹೀಗೆ ಒಂದೇ ಅಂತ ಬರಲ್ಲ ಅರ್ಥ ಮಾಡ್ದೆ. ಈಗ ಹೇಗೆ ಮೂರ್ಚಾವಸ್ಥೆಗಿದ್ದು ನೀನು ಎಲ್ಲಿ ಬರುದ? ಶರಣು ಬಂದವರನ್ನ ನಾವು ರಕ್ಷಣೆ ಮಾಡ್ಬೇಕು. ಅದಕ್ಕೆ ಸೇನಾನಿ ಆದ್ರೆ ನಾನು ಮಂತ್ರಿಣಿ ಭ್ರಮರ ಕುಂತಾರೆ. ನೀನು ಯಾರೇ ಆಗಿರು ಹಾಗಂತ ಯಾರು ಅಂತ ಕಟ್ಕೊಳ್ತೇನೆ ಅಂತ ನೀನು ಬರ್ಕೊಟ್ಟಿದ್ದೆ. ಈಗ ಹಾಗೆ ಪರಿಚಯ ಇಲ್ಲಿ ಹುಟ್ಟು ಪರಿಚಯ ಇಲ್ಲಿ ಕಟ್ಬಿಡುದು ಅಪಾಯ ನಿಂಗೆ ಗೊತ್ತಿಲ್ಲ. ಈಗ ಅದಕ್ಕಾಗಿ ಆಗ್ಲಿಕ್ಕಿಲ್ಲ. ಈಗ ನಿನಗೆ ಹೇಳಿ ಸಿಕ್ಕಾಗೋಯ್ತಾ? ಯಾರು ಹೇಳಿದ್ದ? ನಾವು ಒಪ್ಕೊಳ್ಳಿಲ್ವ ಇನ್ನು? ಪುಣ್ಯಾತ್ಮ, ಇವರು ಮಹಾಮಾಯಾವಿಗಳು ಎಂತೆಂತ ಮಾಡ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅದಲ್ಲ ಮತ್ತೆ ಘೋರ ಘೋರ ರೂಪವನ್ನು ಮರೆಸಿ ಬಂದಿಲ್ಲ. ಅಲ್ಲ, ನೀವ್ ಯಾವ ರೂಪ ಮರೆಸಿ ಬಂದದ್ದು ಬೇಡ, ನೀವು ಬೇಡ, ನಿಮ್ಮ ಸಹವಾಸು ಬೇಡ. ಕಳೆದುಕೊಂಡಿರುವ ನನ್ನ ತಮ್ಮೊಬ್ಬ ಸಿಕ್ತ ಸಾಕು. ನೀವು ಬೇಡ, ನಾನು ಬಿಡ್ಬೇಕಲ್ಲ. ಯಾರು ನಾನು. ಮತ್ತಿನ್ನು ಹೆಚ್ಚೊತ್ತು ನಾವಿಲ್ಲ ನಿಂತು ನಮಗೆ ಅಪಾಯ ಕೊಟ್ಟಿಟ್ಟು ಅವಳು ಬೇಡ. ನ್ಯಾಯ ಯಾರಿಗೆ ನಿಮಗೆ ನಾನು ನಿಮ್ಗೆ ಸಣ್ಣ ಬಂದವಳಲ್ವಾ? ನೋಡುವುದಾ? ಇಂಥದ್ದು ಹೇಳಿ ನಮ್ಗೆ ಕೊಟ್ಟಾಕು ಆಯ್ತಪ್ಪ. ಆಯ್ತಪ್ಪ. ನೀನು ಶರಣು ಬರ್ತಿ ಅಂತಾದ್ರೆ ಕ್ಷತ್ರಿಯರಾಗಿ ನಿಮ್ಮಂತವರನ್ನ ರಕ್ಷಿಸುವ ಹೊಣೆಗಾರಿಕೆ ನಮ್ಮದುಂಟು. ಇನ್ನು ಆ ಪಕ್ಷ ಅಲ್ಲ, ಇವತ್ತಿನಿಂದ ನೀನು ನಮ್ಮ ಪಕ್ಷ ಬಾ ಹೀಗೆ ಸಾಕು.